ಫ್ರೆಂಡ್ಸ್ ನಮಸ್ಕಾರ, ಸಂತೋಷ್ ತಿಬೇಲಿ ಹೇರ್. ಇವತ್ತು ಟಾಪಿಕ್ ಸ್ವಲ್ಪ ಚೇಂಜ್ ಐತಿ, ಬಿಸ್ನೆಸ್ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಭಾಳಷ್ಟು ಮಂದಿ ಕೇಳಿದ್ರಿ ಗೌರ್ಮೆಂಟ್ ಜಾಬ್ ಸಿಗಲಿಲ್ಲ ಅಂದ್ರೆ ಬಿಸ್ನೆಸ್ ಮಾಡಿರಿ ಅಂತ ಹೇಳ್ತೀರಿ ನೀವು, ಅದೊಂದು. ಬಟ್ ಮಾಡಿದ್ರೆ ಯಾವ ಥರ ಬಿಸ್ನೆಸ್ ಮಾಡಬೇಕು, ಈ ಬಿಸ್ನೆಸ್ ಐಡಿಯಾ ಹೆಂಗಿರಬೇಕು ಅಂತ ನೀವು ಕೇಳಿದ್ರಿ. ನೋಡಿ, ಒಂದು ಬೇಸಿಕ್ ಸಿಂಪಲ್ ಹೇಳ್ಬಿಡ್ತೀನಿ ನಿಮಗೆ, ಫಾರ್ಮುಲಾ ಹೆಂಗಿರುತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಂತಂದ್ರೆ. ನೀವು ಯಾವುದೇ ಐಡಿಯಾ ಜನರೇಟ್ ಮಾಡಿ, ನಿಮ್ಮ ತಲೆಯಲ್ಲಿ ಯಾವುದೋ ಒಂದು ಐಡಿಯಾ ಬಂದೈತಿ ಒಂದು ಬಿಸ್ನೆಸ್ ಮಾಡೋಕ್ಕಂತಂದ್ರೆ, ಆ ಐಡಿಯಾ ಹೆಂಗಿರ್ಬೇಕು ರೀ ಮೊದಲು ಅಂದ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ಇರಬೇಕು. ಓಕೆ, ಅಂದ್ರೆ ಈಗ ಯಾವುದೇ ಒಂದು ಜನರ ಸಮಸ್ಯೆನ ಸಾಲ್ವ್ ಮಾಡ್ತಿರ್ಬೇಕು. ನಿಮ್ಮ ಪ್ರಾಡಕ್ಟ್ ಲಾಂಚ್ ಮಾಡೋದ್ರ ಮೂಲಕ, ನೀವು ಅಂಗಡಿ ಹಾಕಿದ್ರೆ ಅಂತ ಇಟ್ಕೋರಿ, ನೀವು ಯಾವುದೊಂದು ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು, ಆ ಬಿಸ್ನೆಸ್ಸು ಬರೀ ಬಾಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಅಷ್ಟೇ ಇರಬಾರ್ದು. ಈಗ ದುಡ್ಡು ಕೊಟ್ಟವರು ಕಸ್ಟಮರ್ಗಳು ಲೈಕ್ ಪ್ರಾಡಕ್ಟ್ ತೊಗೊಂಡು ಹೋಗೋದು, ಸರ್ವಿಸ್ ತೊಗೊಂಡು ಹೋಗೋದಾಗಬಾರ್ದು. ಆ ಸರ್ವಿಸ್ ಅಥವಾ ಪ್ರಾಡಕ್ಟ್ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಆಗಿರಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಪ್ಪ, ಯಾವುದೋ ಒಂದು ಕಡೆ ಒಂದು ನೀರಿನ ಸ್ವಲ್ಪ ಭಾಳ ಸಮಸ್ಯೆ ಇರುತ್ತೆ. ಈಗ ಮಿನರಲ್ ವಾಟರ್ ಸಮಸ್ಯೆ ಭಾಳ ಇರ್ತದೆ, ಸಿಗ್ತಿರಂಗಿಲ್ಲ ಅಷ್ಟು ಈಸಿಯಾಗಿ. ಸೊ ಬೇರೆ ಪ್ಲೇಯರ್ಸಲ್ಲಿ ಇರೋಂಗಿಲ್ಲ. ಓಕೆ, ಸೊ ಅಂತೆಲ್ಲ ಹೋಗಿ ನೀವು ವಾಟರ್ ಪ್ಲ್ಯಾಂಟು ಅಥವಾ ವಾಟರ್ ಬಾಟಲ್ ಇದನ್ನು ಅಥವಾ ಪ್ಯಾಕೇಜ್ ಡ್ರಿಂಕಿಂಗು, ಮಿನರಲ್ ವಾಟರ್ ಈ ಥರ ಬಿಸ್ನೆಸ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ವರ್ಕ್ ಆಗೈತಿ. ಈಗ ಕೆಲವೊಂದು ಕಡೆ ನೋಡ್ತೇನೆ ನಾನು, ಏನು ಮಾಡ್ತಾರೆ, ಈಗ ಒಂದು ಏರಿಯಾದಾಗ 10 ಕಿರಾಣಿ ಅಂಗಡಿ ಇರ್ತವೆ, ಅಲ್ಲಿ ಹೋಗಿ 11ನೇ ಕಿರಾಣಿ ಅಂಗಡಿ ನೀವು ಹಾಕಿದರೆ ಕಸ್ಟಮರ್ ಡಿವೈಡ್ ಆಗ್ತಾರೆ, ಅಂದರೆ ಡಿಸ್ಟ್ರಿಬ್ಯೂಟ್ ಆಗ್ತಾರಲ್ಲೇ ಹೊರತು ಹೊಸ ಕಸ್ಟಮರ್ ಯಾರಿಗೂ ಸಿಗೋದಿಲ್ಲ. ಆಮೇಲೆ ಯಾರ್ದು ಬಿಸ್ನೆಸ್ ಡೆವಲಪ್ ಆಗೋದಿಲ್ಲ. ಓಕೆ, ಕಾಂಪಿಟೇಟರ್ಸ್ ಭಾಳ ಇದ್ದಲ್ಲಿ ಒಂದೇ ಕಡೆ 10 ಕಿರಾಣಿ ಅಂಗಡಿ 11ನೇವ್ರು ನೀವು ಆಗಬೇಡ್ರಿ. ಆಮೇಲೆ ಸ್ವಲ್ಪ ಕ್ರಿಯೇಟಿವಿಟಿ ಅನ್ನೋದು ಬಿಸ್ನೆಸ್ ಒಳಗಿತ್ತು ಅಂದ್ರೆ ಡೆಫಿನೆಟ್ಲಿ ಕ್ಲಿಕ್ ಆಗ್ತೀರಿ. ಅಂಥ ಐಡಿಯಾ ಹುಡುಕ್ರಿ. 1-2 ತಿಂಗಳು ಲೇಟ್ ಆದ್ರೂ ಚಿಂತಿಲ್ಲ, ಒಳ್ಳೆ ಐಡಿಯಾ ಹುಡುಕ್ರಿ. ಪ್ರಾಬ್ಲಮ್ ಸಾಲ್ವಿಂಗ್ ಆಗಿರುವಂತಹ ಐಡಿಯಾನ ಜನರೇಟ್ ಮಾಡಿರಿ, ಇಂಪ್ಲಿಮೆಂಟ್ ಮಾಡಿರಿ, ಗ್ಯಾರಂಟಿ ಸಕ್ಸಸ್ಫುಲ್ ಆಗ್ತೀರಿ. ವಾಟರ್ ಬಾಟಲ್ ಒಂದು ಎಕ್ಸಾಂಪಲ್ ಕೊಟ್ಟೇನಿ. ಈಗ ಒಟ್ಟು ಆ ಜಾಗದಾಗ ಜನರಿಗೆ ಅದರ ಅವೈಲಬಿಲಿಟಿ ಇರುವುದಿಲ್ಲ, ಅಂಥದ್ದು ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ಗ್ಯಾರಂಟಿ ವರ್ಕ್ ಆಗುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು ಸೊ ಮಚ್.